ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ನನ್ನ ಬ್ಲಾಗ್ ಯಾವಾಗಲೂ ಬೆಳಗ್ಗೆ ಹೊತ್ತೇ ಶುರು ಆಗುತ್ತೆ, ನನ್ನ ಡೈಲಿ ರುಟೀನ್ಸ್ ಎಲ್ಲನೂ. ಬಟ್ ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಜೊತೆಗೆ ಈ ವರ್ಷದ ಕೊನೆಯ ವ್ಲಾಗ್ ಕೂಡ ಇದಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೇನಿದ್ರು ಹೊಸ ವರ್ಷಕ್ಕೆ ಹೊಸ ಯೋಚನೆ ಜೊತೆ ಹೊಸದಾಗಿ ವ್ಲಾಗ್ಗಳನ್ನ ಶುರು ಮಾಡೋಣ ಅನ್ನುವಂತಹ ಯೋಚನೆ. ಬಟ್ ಏನಾದರೂ ಟ್ರೈ ಮಾಡಿ ಈ ಒಂದು ವರ್ಷದ ಕೊನೆಯಲ್ಲೂ ಒಂದು ವ್ಲಾಗ್ ಮಾಡುವಂಥದ್ದು ಏನಾದರೂ ಮನಸ್ಸು ಅನಿಸಿದರೆ ಆದಷ್ಟು ಇನ್ನೊಂದು 31ನೇ ತಾರೀಕು ಒಳಗಡೆ ಇನ್ನೊಂದು ವ್ಲಾಗ್ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಆಸೆ ಇದೆ. ಆಗಿಲ್ಲ ಅಂತ ಅಂದರೆ ಹೊಸ ವರ್ಷಕ್ಕೆ ಖಂಡಿತ ಹೊಸದಾಗಿ ಇನ್ನು ಮುಂದೆ ಇಷ್ಟು ವರ್ಷಗಳ ಕಾಲ ನಿಮ್ಮ ಮುಂದೆ ನಾನು ಹೇಗಿದ್ದೆ ಹಾಗೆ ನನ್ನ ಒಂದು ವ್ಲಾಗ್ನ ಶುರು ಆಗಬೇಕು. ಈ ಒಂದು ವರ್ಷ ಏನಿದೆ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟೆ, ಅಂದರೆ ಅದೇ ರೀತಿ ನನ್ನ ಲೈಫಲ್ಲೂ ಕೂಡ ಆಯಿತು ಅಂತ ಹೇಳ್ಬೋದು. ಆಗಿದ್ದಾಯಿತು, ಹೋಗಿದ್ದು ಹೋಯಿತು. ಹಳೆದನ್ನು ನೆನಪು ಮಾಡ್ಕೊಳ್ತಾ ಮತ್ತು ಅದರಲ್ಲಿ ಜೀವನ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಆಗಲ್ಲ. ಹೊಸ ವರ್ಷ ಬರ್ತಾ ನಮ್ಮೆಲ್ಲರ ಜೀವನದಲ್ಲೂ ಬಾಳಲ್ಲೂ ಹೊಸದಾಗಿರಲಿ ಅಂತ ಆ ದೇವರಲ್ಲಿ ನಾನು ಕೂಡ ಕೇಳ್ಕೊಳ್ತೀನಿ. ಯಾವಾಗಲೂ ಅಷ್ಟೇ, ವರ್ಷದ ಮೊದಲನೇ ದಿನ, ವಾರದ ಮೊದಲನೇ ದಿನ, ತಿಂಗಳ ಮೊದಲನೇ ದಿನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರಿಗೂ ಕೂಡ. ಯಾಕಂದರೆ ನಮ್ಮ ಒಂದು ದಿನ ವಾರದಲ್ಲಿ ಮೊದಲನೇ ದಿನ ಯಾವ ರೀತಿ ಶುರುವಾಗುತ್ತೋ ವಾರ ಪೂರ್ತಿ ಹಾಗೆ ಇರುತ್ತೆ. ತಿಂಗಳಲ್ಲಿ ಯಾವುದು ಫಸ್ಟ್ ಡೇ ಏನು ಇರುತ್ತೆ, ನಂಬರ್ 1 ಆ ಡೇ ನಾವು ಹೇಗೆ ಶುರು ಮಾಡ್ತೀವೋ ಆ ತಿಂಗಳು ಪೂರ್ತಿ ಹಾಗೆ ಇರುತ್ತೆ. ಜೊತೆಗೆ ವರ್ಷದ ಮೊದಲನೇ ದಿನವೂ ಕೂಡ ಅಷ್ಟೇ, ಪ್ರಾರಂಭ ನ್ಯೂ ಇಯರ್ ಏನಿದೆ ಆ ಒಂದು ದಿನ ಹೇಗೆ ಶುರು ಆಗುತ್ತೆ ಅದೇ ರೀತಿಯಾಗಿ ಇಡೀ ವರ್ಷ ನಮ್ಮ ಲೈಫ್ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ಯಾಕಂದರೆ ಈ ವರ್ಷ 2025 ನನ್ನ ಸ್ಟಾರ್ಟಿಂಗ್ ಶುರುವಾಗಿದ್ದೆ ನನ್ನ ಹೆಲ್ತ್ ಇಶ್ಯೂಸಿಂದ. ಹಾಸ್ಪಿಟಲ್ ಈ ವರ್ಷ ಅಷ್ಟೇ ಓಡಾಡಿಬಿಟ್ಟಿದೆ ನನ್ನ ಯಾಕೋ ಗೊತ್ತಿಲ್ಲ, ನನಗೊಂಥರ ಫೀಲ್. ಹಾಗಾಗಿ ಮೊದಲನೇ ದಿನ ಏನಿದೆ ಈ ವರ್ಷ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, 2026ಕ್ಕೆ ನನಗೆ ಒಳ್ಳೆಯದಾಗಲಿ. 2025ರಲ್ಲಿ ಏನೆಲ್ಲ ಕಹಿ ಘಟನೆಗಳು ಕೆಟ್ಟದ್ದು ನಡೀತು ನನ್ನ ಲೈಫಲ್ಲಿ ಇನ್ಯಾವತ್ತೂ ಮತ್ತೆ ಅದು ಬರದೇ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗಾಗಿ ಸರಿಯಾಗಿ ಈ ವರ್ಷ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆದಷ್ಟು ಇನ್ನು ಮುಂದೆ ನನ್ನ ಲೈಫ್ ತುಂಬ ಚೆನ್ನಾಗಾಗಲಿ, ನಿಮ್ಮ ಜೊತೆ ಮೊದಲೇ ಹೇಗಿದ್ದೆ ಹಾಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿಗೆ ರೆಡಿ ಮಾಡಿಟ್ಟೆ. ಆನಂತರ ಇದು ಬಂದು ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ತುಂಬ ಸಿಂಪಲ್ಲಾಗಿ ಮಸಾಲ ಇಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಟೊಮೆಟೊ, ಪುದೀನ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಕೂಡ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಇನ್ನೊಂದು ಕಡೆ ಟೊಮೆಟೊ ಬಾತ್ ನಾನು ಯಾವ ರೀತಿ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಅಡಿಷ್ನಲ್ ಆ್ಯಡ್ ಅನ್ನೋ ಥರ ಧನಿಯಾ ಪುಡಿ, ಗರಂ ಮಸಾಲ ಪೌಡರು, ಬಿರಿಯಾನಿ ಪೌಡರು ಎಲ್ಲನೂ ಕೂಡ ಸೇರಿಸಿ ಮಶ್ರೂಮ್ ಹಾಕಿ ಒಂದು ಕಡೆ ಮಶ್ರೂಮ್ ಬಿರಿಯಾನಿಗೆ ಇಟ್ಕೊಂಡೆ. ಯಾಕಂದರೆ ಇದು ಪಟಾಪಟ್ ಅಂತ ಹೋಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಪಲಾವು, ಟೊಮೆಟೊ ಬಾತು ಅಥವಾ ಗೀ ರೈಸು, ಇಲ್ಲ ಅಂತಂದರೆ ಈ ಥರ ಏನಾದರೂ ಬಿರಿಯಾನಿನೂ ಮಾಡ್ಕೊಂಡು ಇಟ್ಕೊಂಬಿಡ್ಬೋದು. ಹಾಗಾಗಿ ಬಿರಿಯಾನಿ ಮಾಡಿದ್ದು ಒಂದು ಕಡೆ ಬೇಗನೆ ಆಗೋಯಿತು. ಜಸ್ಟ್ ಹಚ್ಚಿಟ್ಕೊಂಡಿದ್ದು, ಅನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು, ಇದೆಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಮಸಾಲ ಪೌಡರೆಲ್ಲ ಹಾಕಿ ಮಶ್ರೂಮ್ ಹಾಕಿ ಒಂದು ಕಡೆ ಬಿರಿಯಾನಿ ಆಗೋಯಿತು. ಇನ್ನೊಂದು ಕಡೆ ಆಲ್ರೆಡಿ ನಾನು ತೋರಿಸ್ದಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಹಾಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ರುಬ್ಬಿಟ್ಕೊಂಡಿದ್ದೆ ಮಸಾಲೆ. ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗಿತ್ತು ತರಕಾರಿ ಎಲ್ಲ ಹಾಕಿ. ಬಟ್ ಮನೇಲಿ ಏನಿರುತ್ತೆ ತರಕಾರಿ ಅದನ್ನೇ ಹಾಕಿ ಒಂದು ಮಸಾಲ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನಾನೇನು ಮಾಡಿದೆ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ. ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ, ಆಲೂಗಡ್ಡೆ, ಬಟಾಣಿ ಎಲ್ಲನೂ ಫ್ರೈ ಮಾಡಿಕೊಂಡೆ. ಆನಂತರ ಗೊತ್ತಾಯಿತು ಎಣ್ಣೆ ಜಾಸ್ತಿ ಆಯಿತು ಅಂತ. ಎಕ್ಸ್ಟ್ರಾ ಇದ್ದಿದ್ದು ಎಣ್ಣೆನೆಲ್ಲ ತೆಗೆದುಬಿಟ್ಟು ಆನಂತರ ಒಂದು ಆಲೂಗಡ್ಡೆ, ಬಟಾಣಿ ಎಲ್ಲ ಏನು ಫ್ರೈ ಆಗಿತ್ತು ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಗರಂ ಮಸಾಲ, ಜೊತೆಗೆ ಪೆಪ್ಪರ್ ಪೌಡ್ರು, ಧನಿಯಾ ಪುಡಿ, ಇಷ್ಟೇ ಮಸಾಲೆನೂ ಕೂಡ ಇದಕ್ಕೆ ಹಾಕಿರೋದು. ಮಸಾಲ ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ನಾನು ರುಬ್ಬೋದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ ಖಾರ ಪುಡಿನೂ ಹಾಕೋಕ್ಕೆ ಹೋಗಿಲ್ಲ. ಆನಂತರ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಲಾಸ್ಟಲ್ಲಿ ಮಶ್ರೂಮ್ನ ಸೇರಿಸಿ ಒಂದು ಕಡೆ ಬೇಯೋದಕ್ಕಿಟ್ಟೆ. ಇನ್ನೊಂದು ಕಡೆ ಬಿರಿಯಾನಿ ಕೂಡ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದಿದ್ದಾಗಿತ್ತು. ಅಂದರೆ ಇವತ್ತು ನಮ್ಮ ಮನೆಯವರು ಕೂಡ ಊರಿಗೆ ಹೋಗಿದ್ರು. ಅವರು ಆಲ್ರೆಡಿ ಊರಿಗೆ ಹೋಗಿ 3 ಡೇಸ್ ಆಗಿತ್ತು. ನಾನು ನನ್ನ ಮಕ್ಕಳು 3 ಜನ ಇದ್ದಿದ್ದು. ಹಾಗಾಗಿ ಮಧ್ಯಾಹ್ನ ನನಗೇನು ಅಡುಗೆ ಎಲ್ಲ ಏನೂ ಮಾಡೋಕ್ಕೆ ಹೋಗಿರೋದಿಲ್ಲ. ಬೆಳಿಗ್ಗೆ ಏನು ತಿಂಡಿ ಮಾಡಿರ್ತೀನಿ, ಮಕ್ಕಳಿಗೆ ಬಾಕ್ಸಿಗೆ ಅದೇ ಕೊಟ್ಟು ಕಳಿಸಿರ್ತೀನಿ. ಆನಂತರ ನನಗೂ ಕೂಡ ಮಧ್ಯಾಹ್ನಕ್ಕೆ ಅದೇ ಆಗೋಗ್ಬಿಡುತ್ತೆ. ರಾತ್ರಿಗೆ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಮನೆಯವ್ರು ಬರ್ತಾಯಿದ್ದೀನಿ ಅಂತ ಹೇಳಿದ್ರಲ್ಲ, ಓಕೆ ಮಶ್ರೂಮ್ ಬಿರಿಯಾನಿನೇ ಮಾಡೋಣ ಅಂತ ಮಾಡಿದ್ದು. ಇದು ಊರಿಂದ ನಮ್ಮ ಮನೆಯವ್ರು ಬರ್ತಾ ಹಸಿ ಅವರೆಕಾಯಿ, ತೊಗರಿಕಾಯಿ ಎಲ್ಲನೂ ಕೂಡ ತೊಗೊಂಬಂದಿದ್ರು. ಅದನ್ನೆಲ್ಲ ಒಂದು ಪೇಪರ್ ಮೇಲೆ ಹರಡಿ ಇಟ್ಬಿಟ್ಟು ಆನಂತರ ಅಡುಗೆನೂ ಕೂಡ ಸೂಪರಾಗಿ ಆಗಿತ್ತು. ಅಡುಗೆ ಮಾಡೋಷ್ಟರಲ್ಲಿ ನನ್ನ ಕಿಚನು ಕೂಡ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಪಟ ಮುಗಿಸ್ಕೊಂಬಿಟ್ಟೆ. 9:30 ಅಷ್ಟರಲ್ಲಿ ನನ್ನೆಲ್ಲ ಕೆಲಸನೂ ಕೂಡ ಮುಗೀತು.
ಫೈನಲಿ ರಾತ್ರಿ ನಮ್ಮ ಒಂದು ಊಟ ಈ ರೀತಿಯಾಗಿತ್ತು. ಇತ್ತೀಚೆಗೆ ನಾನು ನಾನ್ ವೆಜ್ ಜಾಸ್ತಿ ಮಾಡಬಾರ್ದು ಅಂತ ಏನು ಅಂದ್ಕೊಳ್ತಾ ಇರ್ತೀನಿ. ಹಾಗಾಗಿ ನಾನ್ ವೆಜ್ ಬದಲು ವೆಜ್ಜಲ್ಲೇ ಯಾವ ರೀತಿಯಾಗಿ ನಾವು ಟೇಸ್ಟಿಯಾಗಿ ಊಟ ಮಾಡ್ಬೋದು ಅಂತಲೂ ಥಿಂಕ್ ಮಾಡಿ ಮಕ್ಕಳಿಗೆ ಇಷ್ಟ ಆಗೋ ಥರ ಬಿರಿಯಾನಿ ಅಥವಾ ಏನಾದರೂ ಗ್ರೇವಿ ಈ ಥರ ಮಾಡಿಕೊಡ್ತಾ ಇರ್ತೀನಿ. ರಾತ್ರಿ ಏನು ಮಶ್ರೂಮು ಆಲೂಗಡ್ಡೆ ಹಾಕಿ ಗ್ರೇವಿ ಮಾಡಿದ್ದೆ, ಅದಕ್ಕೆ ಮಕ್ಕಳು ಬೆಳಗ್ಗೆ ಚಪಾತಿ ಮಾಡಿಕೊಡಿ ಅಮ್ಮ ಅಂತ ಕೇಳಿದ್ರು. ಯಾಕಂದರೆ ಗ್ರೇವಿ ತುಂಬ ಚೆನ್ನಾಗಿತ್ತು. ಅಮ್ಮ ಸ್ಕೂಲ್ಗೂ ನಮ್ಗೆ ಅದನ್ನೇ ಕೊಡಿ ಅಂತ. ಹಾಗಾಗಿ ಮಕ್ಕಳಿಗೆ ಬೆಳಗ್ಗೆ ತಿಂಡಿಗೆ ಜೊತೆಗೆ ಅವ್ರ ಬಾಕ್ಸಿಗೆ ಎಲ್ಲದಕ್ಕೂ ಕೂಡ ಅದೇ ಒಂದು ಮಶ್ರೂಮ್ ಗ್ರೇವಿನ ಹಾಕಿ ಚಪಾತಿ ಮಾಡಿ ಕೊಟ್ಟೆ. ಅಂದರೆ ಚಪಾತಿ ಸ್ವಲ್ಪ ಲೇಯರ್ ಚಪಾತಿ ಮಾಡಿದ್ದೆ. ಅವ್ರು ತಿಂದು ಹೋಗಿದ ನಂತರ ಸ್ವಲ್ಪ ಇದು ಊರಿಂದ ತಂದಿದ್ದ ಅಡಿಕೆ, ಅಂದರೆ ಸುಮಾರು 1 ತಿಂಗಳು ಮೇಲಾಗಿತ್ತು ಇದು ತೊಗೊಂಬಂದಿದ್ದು. ಲಾಸ್ಟ್ ಮಂತ್ ಅವ್ರು ಊರಿಗೆ ಹೋದಾಗ ಹಸಿ ಇತ್ತು ತಂದಾಗ. ಅವಾಗಿಂದ ಬಿಡ್ಸೋಣ ಅಂದ್ಕೊಂಡು ಬಿಡ್ಸೋಕ್ಕೆ ಆಗಿರಲಿಲ್ಲ. ಫೈನಲಿ ಇಟ್ಟಿದ್ದಾವೆ ಒಣಗಿ ಅದು ಹಾಳಾಗಿ ಹೋಗ್ತಾಯಿತ್ತು. ನಂಗೆ ಅದು ನೋಡೋಕ್ಕೆ ಯಾಕೋ ಹೊಟ್ಟೆ ಉರಿಯೋಕ್ಕೆ ಶುರು ಆಯಿತು. ಅಯ್ಯೋ, ನಮ್ಮ ಅಡಿಕೆ, ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಅಡಿಕೆನ ನಾನು ಈ ರೀತಿ ಹಾಳು ಮಾಡ್ತಾ ಇದ್ದೀನಲ್ಲ, ಅಟ್ಲೀಸ್ಟ್ ಇದನ್ನು ಬಿಡಿಸ್ಬಿಟ್ಟಾದರೂ ಇಟ್ಕೊಂಡ್ರೆ ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ ಕೊಡೋಕ್ಕಾಗತ್ತೆ ಅಂತ ಇತ್ತೀಚೆಗೆ ನಾನು ಅಡಿಕೆನ ಕೊಂಡ್ಕೊಳ್ಳೋದಿಲ್ಲ. ಯಾಕಂದರೆ ಹೋದ ವರ್ಷದಿಂದ ನಮ್ಮ ತೋಟದಲ್ಲೇ ಅಡಿಕೆ ನಮಗೆ ಸಿಗ್ತಾ ಇದೆ. ಹೋದ ವರ್ಷವೂ ಒಂದಷ್ಟು ಅಡಿಕೆ ತಂದಿರೋ, ಅದನ್ನು ಕೂಡ ನಾನು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ. ಈ ವರ್ಷ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಒಂದಷ್ಟು ಅಡಿಕೆ ಹಾಳಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡೆ. ಆನಂತರ ನನಗೆ ಫ್ರೀ ಟೈಮ್ ಅಂತ ಸಿಗೋದಂತೂ ಕಡಿಮೆ. ಯಾವಾಗಲೂ ಹೇಳ್ತಾ ಇರ್ತೀನಿ, ಏನಾದರೂ ಒಂದು ಕೆಲಸ ನನಗಿದ್ದೇ ಇರುತ್ತೆ ಅಂತ. ನನಗೆ ನಾನೇ ಫ್ರೀ ಮಾಡಿಕೊಂಡ್ರೆ ಫ್ರೀಯಾಗಿರುತ್ತೆ ಹೊರತು ನನ್ನ ಒಂದು ಲೈಫ್ ಸ್ಟೈಲಲ್ಲಿ ಇಲ್ಲ ಅಂತಂದರೆ ಫ್ರೀ ಇರೋದೇ ಇಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ನನಗೆ ತುಂಬ ಕೋಪ ಬರುತ್ತೆ. ಅಂದರೆ ಕೆಲಸ ಜಾಸ್ತಿಯಾಗಿ ಕೋಪ ಬರುತ್ತಾ ಅಥವಾ ಯಾರಾದರೂ ಏನಾದರೂ ನನ್ನ ಮನಸ್ಸಿಗೆ ಹರ್ಟ್ ಮಾಡಿದ್ರೆ ನನಗೆ ಬೇಜಾರಾಗುತ್ತಾ, ಕೋಪ ಬರುತ್ತಾ ಗೊತ್ತಿಲ್ಲ. ಆ ಒಂದು ಟೈಮ್ಗಳಲ್ಲಿ ನನಗೆ ಜನಗಳ ಜೊತೆ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಅಥವಾ ನಂಗೆ ಏನೋ ಬೇರೆ ಲೈಫಲ್ಲಿ ಒಂಥರ ಸೈಲೆಂಟಾಗಿರಬೇಕು, ಒಬ್ಬಳೇ ಇರಬೇಕು ಅನ್ನೋ ಫೀಲ್ ಆದಾಗ ಈ ಥರ ನಾನು ಸೀರೆ ಕುಚ್ಚನ್ನ ಹಾಕ್ತಾ ಇರ್ತೀನಿ. ನನ್ನಲ್ಲಿ ಏನಂದರೆ ನನ್ನ ಕೋಪ ಬಂದಾಗೆಲ್ಲ ಒಂದೊಂದು ಸೀರೆ ಕುಚ್ಚಾಗುತ್ತೆ, ಅಥವಾ ನಂಗೆ ಬೇಜಾರಾದಾಗೆಲ್ಲ ಒಂದೊಂದು ಸೀರೆ ಕುಚ್ಚನ್ನ ಕ್ಲಿಯರ್ ಮಾಡ್ತೀನಿ ಅನ್ನೋದೇ ಒಂದು ಖುಷಿ ಅಂತ ಹೇಳ್ಬೋದು. ಇದೊಂಥರ ಒಂದೇ ಸರಿನೇ ಆರ್ಚ್ ಮಾಡಿ ಮುಗಿಸುವಂಥದ್ದು. ನಾನೇ ಏನಾದರೂ ಥಿಂಕ್ ಮಾಡಿ ಹೊಸ್ದಾಗಿ ಯೋಚನೆ ಮಾಡಿ ಮಾಡ್ತಾ ಇರ್ತೀನಿ. ಕೆಲವೊಂದು ಗೊತ್ತಾಗಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಸ್ಯಾರಿ ಕುಚ್ ಡಿಸೈನ್ಸ್ ಎಲ್ಲನೂ ನೋಡ್ತಾ ಇರ್ತೀನಿ. ಅದ್ರಲ್ಲಿ ನೋಡಿ ಏನಾದರೂ ಇನ್ನೂ ಬೆಟರಾಗಿ ಮಾಡ್ಬೋದು, ಬೀಡ್ಸ್ ಆ್ಯಡ್ ಮಾಡ್ಬೋದು, ಇನ್ನೇನೋ ಡಿಫ್ರೆಂಟಾಗಿ ಮಾಡ್ಬೋದು ನೋಡಿಕೊಂಡು ಮಾಡುವಂಥದ್ದು. ಆ ರೀತಿ ಬೇಜಾರಾದಾಗ ಈ ಒಂದು ಸೀರೆನ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಬೋದು. ಒಂದು ಅರ್ಧ ಹಾಕಿ ಸುಮ್ಮನೆ ಹಾಗೆ ಇಟ್ಬಿಟ್ಟಿದೆ. ಟೈಮೇ ಆಗಿರಲಿಲ್ಲ ನನಗೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ. ಫೈನಲಿ ಈ ಒಂದು ಸೀರೆನೂ ಕುಚ್ಚನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಈ ಒಂದು ಕ್ರೋಶ ಹಾಕೋದನ್ನು ಹೇಳ್ಕೊಟ್ಟಿದ್ದು ನಮ್ಮ ಅತ್ತೆನೇ. ನಾನು ಸುಮಾರು ಸರಿ ಹೇಳಿದ್ದೀನಿ, ನಮ್ಮ ಅತ್ತೆಯಿಂದ ಕಲ್ತಿರುವಂಥದ್ದು ನಾನು ಸೀರೆ ಕ್ರೋಶಾದು ಏನಿದೆ ಡಿಸೈನ್ಸ್ ಎಲ್ಲನೂ ಕೂಡ. ಅಂದರೆ ನಮ್ಮ ಅತ್ತೆ ಉಲ್ಲನ್ನಲ್ಲಿ ಎಣಿಯೋದನ್ನು ಹೇಳ್ಕೊಟ್ರು, ಮ್ಯಾಟ್ಗಳು ಮಾಡೋದು. ಬಟ್ ನಾನು ಸ್ಯಾರಿ ಕುಚ್ಚು ಹಾಕೋದನ್ನು ಹಾಗೆ ಕಲ್ತ್ಕೊಂಡು ಮಾಡಿರುವಂಥದ್ದು. ಓಕೆ, ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 3:20 ಆಯಿತು. ನನಗೆ ಕೆಳಗಡೆ ತುಂಬ ಕೆಲಸ ಆಯಿತು. ಬೆಳಿಗ್ಗೆ ಅಡಿಕೆ ಎಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಕಸ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಟ ಅಂತ ಕೆಳಗಡೆ ಹೋದೆ. ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಂದು ಇವಾಗ ಫ್ರೆಶ್ ಅಪ್ ಆಗಿದ್ದಂಥದ್ದು. ಜೊತೆಗೆ ಮತ್ತೆ ನಾನ್ ವೆಜ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಅನ್ಕೋಬೋದು, ಏನು ಸುಷ್ಮಾ ನಾನ್ ವೆಜ್ ಕಡಿಮೆ ಮಾಡಿದ್ದೀನಿ ಅಂತಂದರೆ ಈಗ ನೋಡಿದ್ರೆ ಪದೇ ನಾನ್ ವೆಜ್ ಅಂತ ಇದ್ದೀರಾ ಅಂತ. ಇಲ್ಲ, ನಮ್ಮ ಮನೆಯವರು ಊರಿಗೆ ಹೋಗಿದ್ರಲ್ವ, ಅಲ್ಲಿಂದ ಊರಿಂದ ನಾಟಿ ಕೋಳಿ ತೊಗೊಂಬಂದಿದ್ರು. ಅಂದರೆ ನಮ್ಮ ತೋಟಕ್ಕೆ ಹೋಗೋ ದಾರಿಯಲ್ಲಿ ಫಸ್ಟ್ ಒಂದು ಮನೆ ಸಿಗುತ್ತೆ, ಅವ್ರು ಕೋಳಿಗಳು ಸಾಕಿರ್ತಾರೆ. ಅಲ್ಲಿ ಹೋದಾಗ ಏನಾದರೂ ಕಟ್ ಮಾಡುವಂಥ ಕೋಳಿಗಳು ಇದ್ದಾವೆ ಅಂದರೆ ತೊಗೊಂಬಂದುಬಿಡ್ತಾರೆ. ಅಂದರೆ ರೇಟ್ ಏನು ಕಡಿಮೆ ಇಲ್ಲ, 1000 ಚಿಲ್ಲರೆ ಒಂದೊಂದು ಕೋಳಿಗೆ ಬೀಳುತ್ತೆ. ಬಟ್ ಅಲ್ಲಿ ಹಸಿರಲ್ಲಿ ಒಂದು ತೋಟದಲ್ಲಿ ಸಿಗುವಂಥದ್ದನ್ನು ತೊಗೊಂಡು ತಿನ್ಕೊಂಡು ಬೆಳೆದಿರ್ತಾವಲ್ವ, ಹಂಗಾಗಿ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಮೆಡಿಸಿನ್ಸ್ ಹಾಕಿರೋದಿಲ್ಲ, ಯಾವುದೂ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮನೆಯವರು ಹೋದಾಗ ಏನಾದರೂ ಸಿಕ್ಕಿದ್ರೆ ತೊಗೊಂಬರ್ತಾರೆ. ಹಾಗೂ ನಾನು ಫಿಶ್ ತರಕ್ಕೆ ಹೇಳಿದ್ದೆ, ಬಟ್ ಫಿಶ್ ತಂದಿಲ್ಲ, ನಾಟಿ ಕೋಳಿ ತಂದಿದ್ದಾರೆ. ಈಗ ಅದ್ರದ್ದೇ ಮತ್ತೆ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ನಾನ ಮಾಡೋಕ್ಕೂ ಮುಂಚೆ ಹೋಗೋಕ್ಕೂ ಮೊದಲು ಫಸ್ಟು ಚಿಕನ್ ಬೇಯೋದಕ್ಕೆ ಹಾಕ್ಬಿಟ್ಟು ಹೋಗಿದ್ದೆ. ಈಗ ಇದಕ್ಕೆ ಮಸಾಲೆ ರುಬ್ಬಿಟ್ಟಿದ್ದೀನಿ. ಮಸಾಲೆ ಹಾಕಬೇಕು, 1-2 ವಿಷಲ್ ಕೂಗಿಸ್ಬಿಟ್ಟು ಆಮೇಲೆ ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಎಲ್ಲ ಫುಲ್ಲು ಉಕ್ಕಿ ಆಚೆ ಬರ್ತಾ ಇರುತ್ತೆ. ಎಲ್ಲ ಅಡುಗೆ ಮನೆಯೆಲ್ಲ ಗಲೀಜಾಗುತ್ತೆ. ಹಾಗಾಗಿ ಚಿಕ್ಕ ಕುಕ್ಕರಲ್ಲಿ 1-3 ವಿಷಲ್ ಕೂಗಿಸ್ಬಿಟ್ಟು ಆಮೇಲೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ನೀರು ಜಾಸ್ತಿ ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳೋದು. ಜೊತೆಗೆ ಬೆಳಗ್ಗೆ ಒಂದು ಪೆಟ್ ಅಡಿಕೆ ಸುಲಿಬೇಕಾದ್ರೆ ನಾನು ಒಂಚೂರು ಕೈ ಏಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಅಡಿಕೆ ಇದು ಊರಿಂದ ತಂದಿದ್ದು ಬೇಯಿಸಿಟ್ಕೋಬೇಕು.
ಇಷ್ಟು ಬಿಡಿಸಿದ್ದೀನಿ. ಇಷ್ಟ ಇದ್ದಿದ್ದು ಒಂದು ಸ್ವಲ್ಪ ಹಾಳಾಗಿಬಿಟ್ಟಿತ್ತು ಎಲ್ಲ, ಹಾಗಾಗಿ ಇದನ್ನು ಅಂದರೆ ಬೇಯಿಸ್ಬಿಟ್ಟು ಕಟ್ ಮಾಡಿಬಿಟ್ಟು ಇಡ್ಲಾ ಅಥವಾ ಸುಮ್ಮನೆ ಹೀಗೆ ಇಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಿಂಗೆ ಇಟ್ಟರೆ ಚೆನ್ನಾಗಿರುತ್ತಾ ಏನೋ ಗೊತ್ತಿಲ್ಲ. ಬೇಯಿಸಿಟ್ರೆ ಕಲರ್ ಇದೇನು ಬೆಳ್ಳ ಕಾಣಿಸ್ತಾ ಇದೆಯಲ್ಲ ಇದನ್ನು ಬೇಯಿಸಿದ್ರೆ ಕೆಂಪಗಾಗತ್ತೆ. ಲಾಸ್ಟ್ ಟೈಮು ನಾನು ಬೇಯಿಸಿ ಇಟ್ಟಿದ್ದೆ, ಒಂದಷ್ಟು ತಂದಿದ್ರು, ಎಲ್ಲೋ ಇದೆ ಅದು ಕೈಗೆ ಸಿಗಲ್ಲ, ತೋರಿಸೋಣ ಅಂದರೆ. ಎಲ್ಲ ಕಾಫಿ ಪುಡಿ ಡಬ್ಬಗಳು ಹೋದ ಸರಿ ತಂದಿದ್ದು ಅಡಿಕೆ ನೋಡಿ ಹಿಂಗೆ ಕಲರ್ ಆಗಿದೆ, ಬ್ರೌನ್ ಕಲರ್ ಅಂದರೆ ಒಂಥರ ಕೆಂಪು ಕಲರ್ ಬರುತ್ತಲ್ಲ ತೋರಿಸ್ತೀನಿ. ಇಲ್ಲಿ ನೋಡಿ, ಹಸೀಲಿ ಅಂದರೆ ಬರೀ ಒಣಗಿಸ್ಬಿಟ್ಟಿಟ್ರೆ ಈ ಕಲರ್ ಇರುತ್ತೆ, ಬೇಯಿಸಿದ್ರೆ ಈ ಕಲರ್ ಇರುತ್ತೆ. ನಾನು ಏನು ಬಣ್ಣ ಕಟ್ಟೋದಾಗಲಿ ಬಣ್ಣ ಹಾಕೋದಲ್ಲಿ ಏನೂ ಇಲ್ಲ. ನಾರ್ಮಲ್ ನಮ್ಮ ಮನೆಯವ್ರು ಅಡಿಕೆ ಏನು ತಂದಿದ್ರು ಅದನ್ನು ಬೇಯಿಸಿದ್ದೆ. ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೆರಡು ವಿಷಲ್ ಹಾಕ್ಸಿದ್ದೆ. ಹಾಕಿದ ತಕ್ಷಣ ಈ ಥರ ಕಲರ್ ಆಗಿತ್ತು. ಆವಾಗಲೇ ಕಟ್ ಮಾಡಿಬಿಟ್ಟಿದ್ರೆ ಇದು ಗೋ ಒಂಥರ ಬಟ್ಲಡಿಕೆ ಆದಂಗೆ ಆಗಿರೋದು. ನಾನು ಕಟ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಇದು ನಮ್ಮ ತೋಟದ ಅಡಿಕೆ. ಫೈನಲಿ ಬಿಸಿ ಬಿಸಿಯಾಗಿ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ ಎಲ್ಲ ಅಡುಗೆ ಮಾಡಿದ್ದಾಯಿತು. ಅಂದರೆ ಇಲ್ಲಿ ಸಿಗುವಂತಹ ನಾಟಿ ಕೋಳಿಗೂ ಊರಲ್ಲಿ ತೋಟದಲ್ಲಿ ಬೆಳೆಯುವಂತಹ ನಾಟಿ ಕೋಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಸಾಂಬಾರು ಟೇಸ್ಟಲ್ಲಿ. ನನಗಂತೂ ಊರಿಂದ ತರೋ ನಾಟಿ ಕೋಳಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಆದರೆ ನಮ್ಮ ಮನೆಯವ್ರಿಗೆ ತೆಳುವಾಗಿ ಮಾಡಬೇಕು. ಹಾಗಾಗಿ ನಾನೇನು ಮಾಡಿದೆ, ಫಸ್ಟು ಕುಕ್ಕರಲ್ಲಿ ಒಂದು 5-6 ವಿಷಲ್ ಕೂಗಿಸ್ಕೊಂಡು ಆನಂತರ ಪಾತ್ರೆಗೆ ಹಾಕಿಬಿಟ್ಟು ತೆಳು ಮಾಡಿಕೊಂಡು ಮತ್ತೆ ಚೆನ್ನಾಗಿ ಕುದಿಸಿ ಮಾಡಿದ್ದಂಥದ್ದು ಸಾಂಬಾರು ಮಾತ್ರ ಸೂಪರಾಗಿತ್ತು. ಹಳ್ಳಿಯಲ್ಲಿ ಸಿಗುವಂತಹ ಕೋಳಿ, ನಾಟಿ ಕೋಳಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ತೊಗೊಂಬಂದು ಅಡುಗೆ ಮಾಡಿ ಊಟ ಮಾಡಿ. ರೋಡ್ ಸೈಡೆಲ್ಲ ಮಾರ್ತಾಯಿರ್ತಾರೆ ನೋಡಿ ನಾಟಿ ಕೋಳಿ ಅಂತ, ಅವ್ನು ತೊಗೊಂಬಿಡಿ, ಅವೆಲ್ಲ ಹೈಬ್ರಿಡ್ ಇರ್ತವೆ. ಹಾಗಾಗಿ ನಾನು ನಾಟಿ ಕೋಳಿ ಸಾಂಬಾರೆಲ್ಲ ಮಾಡಿದ್ದಾಯಿತು. ಆನಂತರ ಇದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ನಾನು ಒಂದಷ್ಟು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ, ಮೇಕಪ್ ಪ್ರಾಡಕ್ಟ್ ಅಂತ ಹೇಳಿದ್ದೆ. ಬಟ್ ನಂಗೆ ದೊಡ್ಡ ಮೋಸ ಆಗಿತ್ತು. ನಾನು ಎಲ್ಲೂ ಕೂಡ ಅದನ್ನು ಹೇಳಲಿಲ್ಲ. ಸುಮಾರು ಜನ ನೀವೇನು ಪ್ರಾಡಕ್ಟ್ ತೊಗೊಂಡ್ರಿ ತೋರಿಸಿ, ಯಾಕೆ ಹೇಳಿ ತೋರಿಸಿಲ್ಲ ಮಾಡಿಲ್ಲ ಅಂತ. ನಾನು ಯಾಕೆ ತೋರಿಸಿಲ್ಲ ಅಂತಂದರೆ ಕಂಪ್ಲೀಟ್ ಕೆಲವೊಂದು ಪ್ರಾಡಕ್ಟು ಬರೋದು ಬಾಕಿ ಇತ್ತು. ಬಟ್ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೇ ನಮ್ಗೆ ಈ ಥರ ಮೋಸ ಮಾಡಿದರೆ ನಾವು ಏನು ಮಾಡಬೇಕು? ಎಲ್ಲ ಗೊತ್ತಿರೋರು ನಮಗೇನೆ ಅಂದರೆ ರಿಟರ್ನ್ ಹಾಕೋದು ಗೊತ್ತು, ರಿಪ್ಲೇಸ್ಮೆಂಟ್ ಮಾಡೋದು ಗೊತ್ತು, ಕಂಪ್ಲೇಂಟ್ ರೇಸ್ ಮಾಡೋದು ಗೊತ್ತು. ಇಷ್ಟೆಲ್ಲ ಮಾಡೋ ನಮಗೇ ಇಷ್ಟು ದೊಡ್ಡ ದೊಡ್ಡ ನಾಯ್ಕಾ ಕಂಪ್ನಿಯವರು ನಮಗೆ ಮೋಸ ಮಾಡಿದರೆ, ಇಂಥ ದೊಡ್ಡ ಬ್ರ್ಯಾಂಡ್ಗಳೇ ನಮಗೆ ಫೋರ್ಜರಿ ಮಾಡಿದರೆ ನಾವು ಏನು ಮಾಡಬೇಕು? ನಿಜವಾಗ್ಲೂ ನನಗಂತೂ ಕೆಟ್ಟು ಕೋಪ ಬಂತು. ಹೋಗ್ಲಿ ನಮ್ಮ ದುಡ್ಡಿಂದ ಅವ್ರು ಏನು ಉದ್ಧಾರ ಆಗ್ತಾರೆ, ಆಗಲೇ ಬಿಡಲಿ ಅಂದ್ಬಿಟ್ಟು ಸುಮ್ಮನಾಗೋದೆ. ಯಾಕಂದರೆ ಅಷ್ಟು ಬೇಜಾರಾಯಿತು. ಈಗ ನಿಮ್ಮ ಮುಂದೆ ನಾನು ಏನು ಓಪನ್ ಮಾಡ್ತಿದ್ದೀನಿ, ಇದನ್ನು ಸ್ವಲ್ಪ ನಾನು ಕ್ಯಾಮ್ರಾ ಇನ್ನೂ ಹತ್ತಿರ ಇಟ್ಕೊಂಡು ನಾನು ಅವತ್ತು ಇದನ್ನು ಓಪನ್ ಮಾಡಿದ್ದು ಡೇಟು ಎಲ್ಲನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು, ಹತ್ತಿರದಿಂದ ಮಾಡಬೇಕಿತ್ತು ಅಂತ ಅನ್ನಿಸ್ತು. ನಾನು ಅವತ್ತು ನೋಡಿ ತೊಗೊಂಡಿದ್ದ ದಿನ ಇದೊಂದು ವಿಡಿಯೋ ಮಾಡಿ ಇಟ್ಟಿದ್ದೆ. ನಾನು ಅವತ್ತು ವ್ಲಾಗ್ ಮಾಡಬೇಕಾದ್ರೇ ಅದೇ ಟೈಮ್ಗೆ ಪಾರ್ಸಲ್ ಬಂದಾಗ ನಾನೇನು ಮಾಡಿದೆ, ಕ್ಯಾಮ್ರಾನ ನಾನು ಓಪ್ನಿಂಗ್ ಅಂದರೆ ಅನ್ಬಾಕ್ಸ್ ಮಾಡೋದು ನಾನು ದೂರದಿಂದ ತೋರಿಸ್ದೆ ಹೊರತು ಹತ್ರದಿಂದ ನಾನು ನೋಡಲಿಲ್ಲ. ಇದರಲ್ಲಿ ನಾನು ಮಾಡಿದ ಮೊದಲನೇ ತಪ್ಪೇನು ಅಂದರೆ, ಬಾಕ್ಸ್ ಓಪನ್ ಮಾಡಬೇಕಾದ್ರೆ ನಾನು ಹತ್ತಿರ ಇಟ್ಟು ನಿಮಗೆ ಮಾಡಬೇಕಾಗಿತ್ತು. ಅವತ್ತು ನಾನು ಮೇಲ್ಗಡೆ ಮ್ಯಾನುಫ್ಯಾಕ್ಚರಿಂಗ್ ನೋಡಿರಲಿಲ್ಲ. ನಾನು ಜಸ್ಟು ಪ್ಯಾಕ್ ಓಪನ್ ಮಾಡಬೇಕು, ಒಳಗಡೆ ಯಾವ ರೀತಿ ಕ್ರೀಮ್ ಬಂದಿದೆ ನೋಡಬೇಕು ಅನ್ನೋದನ್ನೇ ನಾನು ನೋಡ್ತಾ ಇದ್ದೆ. ಓಪನ್ ಮಾಡಿದ್ಮೇಲೆ ನನಗೆ ಕ್ರೀಮ್ ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ನಾನು ಮೋಸ ಹೋಗಿದ್ದೀನಿ. ಇಲ್ಲಿ ನನಗೆ ಅವರು ಪ್ರಾಡಕ್ಟು ತುಂಬ ಹಳೇದು ಕಳಿಸಿದ್ದಾರೆ ಅಂತ. ಆ ನಂತರ ನಾನು ಕಂಪ್ಲೇಂಟ್ ರೇಸ್ ಮಾಡಿದೆ, ರೀಪ್ಲೇಸ್ಮೆಂಟ್ ಹಾಕಿದೆ. 9 ಗ್ಲಾಸ್ lock 2 in 1. Okay, ma'am. Both replacement. I want the foundation as well as the lipstick to be replaced. Okay, ma'am. Both have been created for replacement. So kindly upload the images properly, ma'am, in my order section. I'm already uploaded. Okay. But for the lipstick, I already had shared the images. ಇದು ಮಾಡಿದ್ದೀವಿ. Because that have created from my new reason. So please kindly upload the images and create it to us, ma'am. Okay. Like where should I read the ಇದು pictures? ಮಾಡಿದ್ದೀವಿ. In my order section, ma'am. ನೈಕಾಯಿಂದ ಫಸ್ಟ್ ಟೈಮ್ ನಾನು ಒಂದು ಮೇಕಪ್ ಪ್ರಾಡಕ್ಟ್ನ ತರಿಸಿದ್ದು. ಬಟ್ ಅವ್ರು ನನಗೆ ಕಳಿಸಿರೋದು 9ನೇ ತಿಂಗಳು 2024ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋವಂಥದ್ದು. ಇದಕ್ಕೆ ಜಸ್ಟ್ 24 ಮಂತ್ಸ್ ಅಷ್ಟೇ ವ್ಯಾಲಿಡಿಟಿ ಇದೆ.
ಆಲ್ರೆಡಿ ಈಗ 26ಗೆ ನಾವು ಹೋಗ್ತಾ ಇರೋದ್ರಿಂದ 1 ವರ್ಷ 3 ತಿಂಗಳು ಅಂದರೆ 15 ತಿಂಗಳು ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಹಾಗಾಗಿ ನನಗಿನ್ನಿರೋದೇ 9 ತಿಂಗಳು. ಇಷ್ಟು ಹಳೆಯ ಪ್ರಾಡಕ್ಟು ನಾವು ದುಡ್ಡು ಕೊಟ್ಟು ಯಾಕೆ ತೊಗೋಬೇಕು ಅಂತ ಹೇಳಿ ನಾನು ಅವತ್ತಿನ ದಿನವೇ ಪ್ರಾಡಕ್ಟ್ ಬಂದಿದ್ದ ದಿನವೇ ಫೋಟೋ ತೆಗೆದು ಇದು ಆಲ್ರೆಡಿ 1 ಇಯರ್ ಕಂಪ್ಲೀಟ್ ಆಗಿದೆ ಅಂತ ಮೆನ್ಷನ್ ಮಾಡಿ ನಂಗೆ ರೀಪ್ಲೇಸ್ಮೆಂಟ್ ಬೇಕು ಅಂತ ಕೇಳಿದೆ ಹೊರತು ನಾನು ರಿಟರ್ನ್ ಮಾಡ್ತೀನಿ ಅಂತ ಹಾಕಿಲ್ಲ. ರೀಪ್ಲೇಸ್ಮೆಂಟ್ ನಾನು ಕಂಪ್ಲೇಂಟ್ ಇಶ್ಯೂಸ್ ಮಾಡಿದಾಗ ಆಯಿತು ರೀಪ್ಲೇಸ್ಮೆಂಟ್ ಅಂತ ಡೇಟ್ ಬಂತು. ಕಂಟಿನ್ಯೂಸ್ ಅಂದರೆ ನಾನು ಡಿಸೆಂಬರ್ 11ನೇ ತಾರೀಕು ನಾನು ಇದನ್ನು ಪ್ರಾಡಕ್ಟ್ನ ತೊಗೊಂಡಿದ್ದು. ಅಂದರೆ ನನಗೆ ಬಂದಿದ್ದು 17th ಕೂಡ ನನಗೆ ರೀಪ್ಲೇಸ್ಮೆಂಟು ಡೇಟ್ ಅವ್ರು ಮುಂದಕ್ಕೆ ಹಾಕ್ತಾರೆ. ಕಂಪ್ಲೇಂಟ್ ರೇಸ್ ಮಾಡಿದಾಗ ಅವ್ರಿಗೆ ಕಾಲ್ ಮಾಡಿದಾಗ ಪ್ರತಿಯೊಂದಕ್ಕೂ ಓಕೆ ಮೇಡಮ್ ಹಾಗೆ ಹೀಗೆ ಅಂತ ಹೇಳ್ತಾರೆ. ಕೊನೆಗೇನಾಯಿತು, ಅವರು ಕೊನೆಗೂ ರೀಪ್ಲೇಸ್ಮೆಂಟ್ ಮಾಡಲೂ ಇಲ್ಲ, ಪ್ರಾಡಕ್ಟ್ನ ಕೊಡಲೂ ಇಲ್ಲ. ನನಗೆ ಸ್ಟೇಸ್ ಕಂಪ್ನಿದು 2 ಪ್ರಾಡಕ್ಟ್ ನಾನು ತರಿಸಿದ್ದು, ಒಂದು ಲಿಪ್ಸ್ಟಿಕ್ಕು ಜೊತೆಗೆ ಈ ಒಂದು ಫೌಂಡೇಶನ್ ಕ್ರೀಮು, ಮ್ಯಾಟ್ ಫೌಂಡೇಶನ್ನು. ಲಿಪ್ಸ್ಟಿಕ್ಕಲ್ಲಿ ಅದು ಏನಿತ್ತು ಮುಂದೆ ನಿಬ್ಬಿತ್ತಲ್ಲ, ಅದು ಕಂಪ್ಲೀಟ್ ಬೆಂಡಾಗಿ ಕಟ್ಟಾಗಿಬಿಟ್ಟಿತ್ತು. ಈ ಒಂದು ಲಿಪ್ಸ್ಟಿಕ್ನು ಕೂಡ ನಾನು 929 ಸ್ಟೇಸ್ ಬ್ರ್ಯಾಂಡು, ಜೊತೆಗೆ ಇದೊಂದು ಫೌಂಡೇಶನ್, ಇದೆಲ್ಲನೂ ಕೂಡ ನನಗೆ ಮೋಸ ಆಯಿತು ಈ ಕಂಪ್ನಿಯಿಂದ. ಮೊನ್ನೆಯಿಂದ ಫ್ರೆಂಡ್ಸ್ ಅಂದರೆ ನೈಕಾ ಅವರು ನನಗೆ ಮೋಸ ಮಾಡ್ತಾ ಇದ್ದಾರೆ. ಎಷ್ಟು ಸರಿ ರಿಟರ್ನ್ ರೀಪ್ಲೇಸ್ಮೆಂಟ್ ಇರೋದನ್ನು ನೋಡೇ ನಾವು ಪ್ರಾಡಕ್ಟ್ನ ತೊಗೊತೀವಿ, ಇಲ್ಲದೆ ಏನೂ ಇದು ಮಾಡೋದಿಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ಏನು ಅನ್ಬಾಕ್ಸ್ ಮಾಡಿದೆ, ನಿಮ್ಮ ಎದುರುಗಡೆ ವೀಡಿಯೋ ಮಾಡಿದೆ, ಅನ್ಬಾಕ್ಸ್ ಮಾಡಿದೆ. ಫಸ್ಟ್ ಟೈಮ್ ನಾನು ತರಿಸ್ಕೊಂಡಿರೋವಂಥದ್ದು ಇದು ಆಲ್ರೆಡಿ 1 ವರ್ಷ 3 ತಿಂಗಳು ಕಂಪ್ಲೀಟ್ ಮುಗ್ದೇ ಹೋಗಿದೆ. 2024ನೇ ಇಸ್ವಿದು 9ನೇ ತಿಂಗಳದು. ಬಟ್ ಈಗ ಇನ್ನೇನು 2026ಕ್ಕೆ ಕಾಲಿಡ್ತಾ ಇದ್ದೀವಿ. ನಾನು ಏನು ಹೇಳೋದು ಬೇಡ, ಮಾತಾಡೋದು ಬೇಡ, ಹೇಗೂ ರೀಪ್ಲೇಸ್ಮೆಂಟ್ ಹಾಕಿದ್ದೀವಲ್ಲ, ನ್ಯೂ ಪ್ರಾಡಕ್ಟ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡು ಅವತ್ತಿನ ದಿನ ನಾನು ಏನು ಅನ್ಬಾಕ್ಸ್ ಮಾಡಿದೆ ಅವಾಗ ಯಾವುದೇ ಕಾರಣಕ್ಕೂ ಹತ್ತಿರದಿಂದನೂ ನಾನು ತೋರಿಸ್ಲಿಲ್ಲ ನಾನು ಈ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ಆನ್ಲೈನಲ್ಲಿ ಯಾವ ರೀತಿಯಾಗಿ ಮೋಸ ಆಗುತ್ತೆ ಕೆಲವೊಂದು ಟೈಮಲ್ಲಿ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವೇ ಹೋಗಿ ಕೆಲವೊಂದು ಟೈಮಲ್ಲಿ ತೊಗೊಳಕ್ಕೆ ಹೋದಾಗಲೂ ಕೂಡ ಈ ಡೇಟನ್ನು ಅಳಿಸ್ಬಿಟ್ಟು ಇಲ್ಲೊಂಥರ ಸ್ಟಿಕ್ಕರ್ ಹಾಕ್ದಂಗೆ, ಪೇಂಟ್ ಹಾಕಿ ಸ್ಟಿಕ್ಕರ್ ಹಾಕ್ದಂಗೆ ಕಾಣಿಸುತ್ತೆ. ಹಿಂಗೆ ಇಟ್ಕೊಂಡು ನೋಡಿ, ನೀವು ಹಿಂಗೆ ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಅದು ಒಳ್ಳೆ ಪೇಂಟ್ ಹಾಕಿ ಅದ್ರ ಮೇಲೆ ಹಾಕಿರೋ ಥರನೇ ಫೀಲ್ ಆಗುತ್ತೆ, ಆಗ್ತಿಲ್ವಾ ಅಲ್ಲಿ? ಹಾಗಾಗಿ ಇದನ್ನು ತೊಗೊಂಡೋದ್ರು ಮತ್ತೆ ಆ ಡೇಟನ್ನು ಅಳಿಸ್ಬಿಟ್ಟು ಮತ್ತೆ ಅವರು ಹೊಸ ಡೇಟೇ ಹಾಕಿ ಕೊಡೋ ಅಂಥದ್ದು ಇರುತ್ತೆ, ಹೇಳೋಕ್ಕಾಗಲ್ಲ. ಬಟ್ ನಾವು ಹೊರಗಡೆ ತೊಗೊಳಕ್ಕೆ ಹೋದಾಗಲೂ ಮೇ ಬಿ ಇದೇ ಥರನೇ ಮೋಸ ಹೋಗ್ತಾ ಇರ್ತೀವಿ. ಬಟ್ ಆನ್ಲೈನ್ ಶಾಪಿಂಗ್ ಮಾಡೋದು ಯಾಕೆ ಅಂದರೆ ಎಷ್ಟೋ ಸರಿ ಅಂದರೆ ಕೆಲವೊಂದು ಬ್ರ್ಯಾಂಡೆಡ್ಗಳು ತುಂಬ ಚೆನ್ನಾಗಿರೋದಿರುತ್ತೆ, ಎಷ್ಟೋ ಜನ ಅದ್ರದ್ದು ಬಗ್ಗೆ ಪ್ರಮೋಷನ್ಸ್ಗಳು ಮಾಡಿರ್ತಾರೆ. ನೈಕಾ ಆಗ್ಬೋದು, ಸ್ಟೇಸ್ ಆಗ್ಬೋದು, ಸುಮಾರು ಇದ್ದಾವೆ, ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಕೆಲವೊಂದು. ಹಾಗಾಗಿ ಏನು ಬ್ರ್ಯಾಂಡ್ ಪ್ರಮೋಷನ್ಸ್ಗಳು ಸುಮಾರು ಜನ ಮೇಕಪ್ ಪ್ರಾಡಕ್ಟ್ದೆಲ್ಲ ಮಾಡ್ತಾನೇ ಇರ್ತಾರೆ, ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ಮಾಡ್ತಾ ಇರ್ತಾರಲ್ವ, ಅದನ್ನು ನೋಡಿ ನಾವು ಕೂಡ ಇನ್ಫ್ಲುಯೆನ್ಸ್ ನನ್ನ ಹಾಗೆ ಸುಮಾರು ಜನ ಆಗಿರ್ತೀರ ಅಂತ ನಾನು ಅಂದ್ಕೊಳ್ತೀನಿ. ಇನ್ಫ್ಲುಯೆನ್ಸ್ ಆಗಿರ್ತೀವಿ, ಓಕೆ ಈ ಸರಿ ಇದನ್ನು ಟ್ರೈ ಮಾಡೋಣ, ಇದನ್ನು ತೊಗೊಂಡು ನೋಡೋಣ ಅಂತ ಹೇಳಿ ತೊಗೊಂಡಿರ್ತೀವಿ. ತೊಗೊಂಡಾಗ ಇದ್ರ ಮೇಲೆ ಇರೋದೇ ಜಸ್ಟ್ 24 ಮಂತ್ಸ್ ಅಷ್ಟೇ ಯೂಸ್ ಮಾಡಬೇಕು ಅಂತಿರೋದು. ಆಲ್ರೆಡಿ ಇದು ಎಷ್ಟು 15 ಮಂತ್ಸ್ ಕಂಪ್ಲೀಟ್ ಆಗಿದೆ, 15 ತಿಂಗಳು ಕಂಪ್ಲೀಟ್ ಆಗೋಗಿದೆ. ಇನ್ನು ಎಷ್ಟಿದೆ ಇದಕ್ಕೆ, ಹಬ್ಬಬ್ಬ ಅಂದರೆ ಇದಕ್ಕೆ ಆಯಸ್ ಇನ್ನು ಎಷ್ಟು ತಿಂಗಳುಗಳಿದ್ದಾವೆ ಅಂಥದ್ರಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕಾ? ಅದು ದುಡ್ಡು ಕೊಟ್ಟು ಹೊಸದು ಅಂತ ಹೇಳಿ ತೊಗೊಂಡು ಆಲ್ರೆಡಿ 1 ಇಯರ್ ಕಂಪ್ಲೀಟ್ ಆಗಿರೋ, ಮ್ಯಾನುಫ್ಯಾಕ್ಚರ್ ಆಗಿ 1 ಇಯರ್ ಕಂಪ್ಲೀಟ್, 1 ಇಯರ್ 15 ಮಂತ್ಸ್ ಕಂಪ್ಲೀಟ್ ಆಗಿರೋದನ್ನ ತೊಗೋಬೇಕಾ? ಇನ್ನೊಂದು 6 ತಿಂಗಳಿದೆ ಅಷ್ಟೇ ಇದಕ್ಕೆ ಆಯಸ್ಸು. ಇನ್ನೇನು ತುಂಬ ಏನು ಆಯಸ್ ಇಲ್ಲ ಇದಕ್ಕೆ. ಅಂಥದಕ್ಕೆ ಯಾಕೆ ತೊಗೋಬೇಕು ನಾವು, ಅಲ್ವಾ? ಅದಕ್ಕೆ ನನಗೆ ಬೇಡ ಅಂತ ಹೇಳಿ ನಾನು ರೀಪ್ಲೇಸ್ಮೆಂಟ್ ಇದೆ ಅಂತ ಹಾಕಿದರೆ ಇವತ್ತು ಮೆಸೇಜ್ ನೋಡಿದ್ರೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ರೀಪ್ಲೇಸ್ಮೆಂಟ್ ಕ್ಯಾನ್ಸಲ್ ಡ್ಯೂ ಟು ನೀವು ಓಪನ್ ಮಾಡಿದ್ದೀರಾ ಇಲ್ಲ ಯೂಸ್ ಮಾಡಿದ್ದೀರಾ ಅಂತ ಕ್ಯಾನ್ಸಲ್ ಮಾಡಿದ್ದೀವಿ. ಅವರೇ ಅದನ್ನ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಆನ್ಲೈನಲ್ಲಿ ಎಷ್ಟು ಮೋಸ ಮಾಡ್ತಾರೆ ನೋಡಿ. ಅಟ್ಲೀಸ್ಟ್ ಮೆಸೇಜ್ ಮಾಡ್ಬೋದಿತ್ತಲ್ಲ, ಓಪನ್ ಮಾಡಿದ್ದೀರಾ ಇಲ್ಲ ಯೂಸ್ ಮಾಡಿದ್ದೀರಾ, ಅದನ್ನ ನೆಕ್ಸ್ಟ್ ಸೆಕೆಂಡ್ ಏನೂ ಇಲ್ಲ, ಅವರೇ ಡಿಸೈಡ್ ಮಾಡಿಟ್ಟಿದ್ದಾರೆ ನೀವು ಓಪನ್ ಮಾಡಿದ್ದೀರಾ ಯೂಸ್ ಮಾಡಿದ್ರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಕ್ಯಾನ್ಸಲ್. ಇದನ್ನ ನಾನು ಅವತ್ತು ಹತ್ತಿರದಿಂದ ವಿಡಿಯೋ ಮಾಡಬೇಕಾಗಿತ್ತು, ಓಪನ್ ಮಾಡಿದ್ದೆನ ಅದೊಂದು ವಿಡಿಯೋ ಇಟ್ಕೋಬೇಕಾಗಿತ್ತು. ಅದಕ್ಕೆ ಅವ್ರಿಗೆ ಹೇಳಿದೆ, ನಾವು ಒಬ್ಬರು ಯೂಟ್ಯೂಬರ್ ಬ್ಲಾಗರ್ ಆಗಿದ್ದೀವಿ, ಸುಮಾರು ಜನದ್ದು ಈ ಥರದ್ದು ವೀಡಿಯೋಸ್ ಬರುತ್ತೆ ಅಂತ ನೋಡಿನೇ ತೊಗೊಂಡಿದ್ದು. ಒಂದು ಒಳ್ಳೆ ರಿವ್ಯೂ ಕೊಡೋಣ, ಚೆನ್ನಾಗಿದ್ರೆ ಬ್ರ್ಯಾಂಡು ಅಂತ. ಇಲ್ಲೇನು ಯಾರು ಏನು ದುಡ್ಡು ಕೊಟ್ಟು ನನಗೆ ಪ್ರಮೋಷನ್ ಮಾಡಿಸ್ತಾ ಇಲ್ಲ, ನಾನೇ ದುಡ್ಡು ತೊಗೊಂಡು ಸುಮಾರು ಜನ ಪ್ರಮೋಷನ್ ಮಾಡ್ತಾ ಇರೋದಕ್ಕೆ. ಓಕೆ, ಇದ್ರದ್ದು ಫೌಂಡೇಶನ್ ಮ್ಯಾಟ್ದು ಫಿನಿಶಿಂಗ್ ಇರೋದ್ರಿಂದ ಯಾವ ರೀತಿ ಬರುತ್ತೆ ನೋಡೋಣ ಫಸ್ಟ್ ಒಂದು ಸರಿ ಅಂತ ಹೇಳಿ ಇದನ್ನು ತೊಗೊಂಡೆ. ಬಟ್ ಇದಕ್ಕಿಂತ ಇನ್ನೊಂದು ಬ್ರ್ಯಾಂಡು ತೊಗೊಂಡಿದ್ದೀನಿ ನಾನು ಯಾವಾಗಲೂ ಯೂಸ್ ಮಾಡೋದು ಯಾವುದಿತ್ತು ಬ್ರ್ಯಾಂಡು, ಅದನ್ನು ನಾನು ತೊಗೊಂಡಿದ್ದೆ. ಬಟ್ ನನ್ನ ಮಗಳಿಗೋಸ್ಕರ ಇನ್ನೂ ಒಂದು ತರಿಸಿದ್ದೆ ನಾನು. ಬಟ್ ಅದೆಲ್ಲ ಕೂಡ ಒಳ್ಳೆ ಡೇಟ್ ಇರುವಂಥದ್ದೇ, ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಇರುವಂಥದ್ದು, ತುಂಬ ಲಾಂಗ್ ಟೈಮ್ ಇರುವಂಥದ್ದು
ಬಂತು. ಬಟ್ ಸ್ಟೇಜ್ ಅವ್ರದ್ದು ಏನಿದೆ ಇದು ಈ ಬ್ರ್ಯಾಂಡು ಅವ್ರು ತರಿಸಿದ್ದು ಎರಡೇ, ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಕು, ಲಿಪ್ ಗ್ಲಾಸ್ದು ಆ್ಯಂಡ್ ಇದೊಂದು ಫೌಂಡೇಶನ್, ಇವೆರಡು ತರಿಸಿದ್ದು. ಇವೆರಡು ಕೂಡ ಓಪ್ಲೆಸ್ ಆಗಿ ಬಂದಿದ್ದಾವೆ. ಲಿಪ್ಸ್ಟಿಕ್ ನಿಬ್ಬೆ ಮುರಿದೋಗಿದೆ, ಅದು ಹೆಂಗೆ ಹಾಕೊಳ್ಳೋದು? ನಿಬ್ಬು ಬೆಂಡಾಗಿ ಹೋಗ್ಬಿಟ್ಟಿದೆ. ಅದನ್ನು ಕೂಡ ಕೊಡ್ತಾ ಇಲ್ಲ. ಫೋಟೋಸ್ ಕಳಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ, ಜೊತೆಗೆ ಇದನ್ನು ಕೂಡ ಮೆನ್ಷನ್ ಮಾಡಿದ್ದೀವಿ, ಎರಡನ್ನೂ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೆ ಇದನ್ನು ನನಗೆ ಬೇಜಾರಾಗಿದ್ದೇನು ಅಂದರೆ, ಫೌಂಡೇಶನ್ ಯೂಸ್ ಮಾಡಿದ್ದೀರಾ ನೀವು ಅಂತ ಮೆನ್ಷನ್ ಮಾಡಿದಿರಲ್ಲ, ಅದು ಸಖತ್ ಕೋಪ ಬಂತು. ಯಾರಿಗೆ ಆ ಥರ ಹೇಳಿದ್ರೆ ಕೋಪ ಬರುತ್ತೆ ಅಲ್ಲ, ತಾಳ್ಮೆಯಿಂದ ಇರ್ತಾರೆ, ಕೋಪ ಬರದೇ ಇರುತ್ತೆ ಹೇಳಿ. ನಾನು ಒಂದಿನ ಇದನ್ನು ತರಿಸ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ತರಿಸಿರೋ ಅಂಥದ್ದು. 1 ವರ್ಷ ಕಂಪ್ಲೀಟ್ ಆಗೋಗಿರೋದನ್ನು ಕೊಟ್ಬಿಟ್ಟು ನೀವು ಯೂಸ್ ಮಾಡಿದ್ದೀರಾ ಅಂತ ನಮ್ಮನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಎಷ್ಟು ಬೇಜಾರಾಗಲ್ವಾ ನಮಗೆ? ಅದಕ್ಕೆ ಇವತ್ತು ಕಂಪ್ಲೇಂಟ್ನ ರೇಸ್ ಮಾಡಿದ್ವಿ, ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ. ನಾವು ಒಬ್ಬರು ಬ್ಲಾಗರ್ರೇ, ಯೂಟ್ಯೂಬರ್ಸೇ, ಇದನ್ನು ನಾವು ಫಸ್ಟ್ ಟೈಮ್ ತೊಗೊಂಡು ರಿವ್ಯೂ ನೋಡಿಬಿಟ್ಟು ಆಮೇಲೆ ಜನಕ್ಕೆ ಹೇಳೋಣ ಅಂತ ತರಿಸ್ಕೊಂಡಿರೋದು ಅಂತ ಹೇಳಿದ ಮೇಲೆ, ಓಕೆ ಮೇಡಮ್ ಆಯಿತು, ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಇವಾಗ ಮೆಸೇಜು ಡಿಫ್ರೆಂಟ್ ಆಗಿದೆ. ಏನಾದರೂ ಜನ ದಡ್ರಾದರೆ ಮಂಕ್ರಾದರೆ ಬಗ್ಗಿಸ್ಬಿಡ್ತಾರೆ ಆನ್ಲೈನಲ್ಲಿ ಶಾಪಿಂಗ್ಗಳು. ಅದಕ್ಕೆ ಆನ್ಲೈನ್ ಶಾಪಿಂಗ್ ಮಾಡೋರು ದಯವಿಟ್ಟು ಯಾರ್ಯಾರೋ ಏನೇನೋ ಹೇಳ್ತಾರೆ, ಪ್ರಮೋಷನ್ ಮಾಡ್ತಾರೆ, ಇದ್ರ ಬಗ್ಗೆ ಕೆಲವೊಂದು ಪ್ರಾಡಕ್ಟ್ಗಳು, ಯಾಕಂದರೆ ಇವೆಲ್ಲ ನಾವು ಸ್ಕಿನ್ನಿಗೆ ಯೂಸ್ ಮಾಡುವಂಥದ್ದು. ಆದಷ್ಟು ಸ್ಕಿನ್ನಿಗೆ ಯೂಸ್ ಮಾಡೋದು, ಹೇರಿಗೆ ಯೂಸ್ ಮಾಡೋದು. ಕೆಲವೊಬ್ಬರು ಟ್ಯಾಬ್ಲೆಟ್ಗಳೆಲ್ಲ ಅಂದರೆ ಕೂದಲಿಗೆ ಇದಕ್ಕೆ ಸುಮಾರು ಜನ ಪ್ರಮೋಷನ್ ಮಾಡ್ತಾರೆ. ನಾನು ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಅವ್ರು ಯೂಸ್ ಮಾಡಿ ಅದಕ್ಕೆ ಒಂದು ಒಳ್ಳೆ ಬೆಟರ್ ರಿಸಲ್ಟ್ ಬಂದರೆ ಮಾತ್ರ ಒಂದು ಪ್ರಮೋಷನ್ ಕೊಡೋದು ಒಳ್ಳೆಯದು ಅಂತ. ನನಗೂ ಸ್ಟಾರ್ಟಿಂಗ್ ಯೂಟ್ಯೂಬಲ್ಲಿ ಮಾಡಿದಾಗ ಗೊತ್ತಾಗಿಲ್ಲ. ಒಂದು ಸ್ಕಿನ್ದು ಕೇರ್ ಬಗ್ಗೆ ನಾನು ಅಂದರೆ ಸ್ಕಿನ್ ಕೇರ್ ಅಂದರೆ ನಾನು ಇವತ್ತಿನವರೆಗೂ ಯಾವುದೇ ರೀತಿಯಾದಂತಹ ಫೇಸಿಗೆ ಹೇರ್ಗೆ ಯೂಸ್ ಮಾಡೋದು ಒಂದು ನನ್ನ ಯೂಟ್ಯೂಬಲ್ಲಿ ನಾನು ಪ್ರಮೋಷನ್ ಮಾಡಿಲ್ಲ. ಯಾಕಂದರೆ ಕೆಲವೊಂದು ನಿಜ ಹೇಳಬೇಕು, ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ, ನಾವು ಯೂಸ್ ಮಾಡೋ ಮುಂಚೆನೇ ನಾವು ರಿವ್ಯೂ ಕೊಡ್ತೀವಿ. ಸುಮ್ಮನೆ ಸುಳ್ಳು ಹೇಳಿ ನಾವು ಯೂಟ್ಯೂಬ್ ಮಾಡೋವಂಥ ಥರದ್ದು ಆಗೋಗ್ಬಿಡುತ್ತೆ. ನಂಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಯಾಕಂದರೆ ನಮ್ಮದೇ ಒಂಥರ ಸ್ಕಿನ್ ಇರುತ್ತೆ, 4 ಜನದ 4 ಥರ ಸ್ಕಿನ್ ಇರುತ್ತೆ. ಅದು ಬಿಟ್ಬಿಟ್ಟು ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಸುಮ್ಮನೆ ಸುಳ್ಳೆಲ್ಲ ಹೇಳಿ, ಅಥವಾ ಇದನ್ನು ಯೂಸ್ ಮಾಡಿ ಹಿಂಗಾಗ್ತೀರ ಹಂಗಾಗ್ತೀರ ಅಂತೆಲ್ಲ ಹೇಳಿ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ಕೊಳ್ಳೋ ಆಸೆ ನನಗಿಲ್ಲ. ಅದಕ್ಕೋಸ್ಕರ ನಾನು ಮಾಡೋದು ಇಲ್ಲ. ಬಟ್ ಮಾಡೋರನ್ನ ನಾನು ತಪ್ಪು ಅಂತಲೂ ಹೇಳೋದಿಲ್ಲ. ಯಾಕಂದರೆ ಅವರಿಗೆ ಚೆನ್ನಾಗಿ ವರ್ಕ್ ಆಗ್ಬೋದು, ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ಅವ್ರು ರಿವ್ಯೂ ಕೊಡಬಹುದು. ಅದನ್ನು ಕೂಡ ನಾನು ತಪ್ಪು ಅಂತ ಹೇಳಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಯೂಸ್ ಅಂದರೆ ಪ್ರಮೋಷನ್ ಕೊಡೋಕ್ಕೂ ಮೊದಲು 100 ಸರಿ ಅದನ್ನು ಯೂಸ್ ಮಾಡಿ ವರ್ತಿಟ್ಟಿದ್ರೆ ಮಾತ್ರ ಮಾಡೋದು ಬೆಟರ್. ನಾನು ಸ್ಟಾರ್ಟಿಂಗ್ ಗೊತ್ತಿಲ್ಲದೆ ಒಂದೇ ಒಂದು ಆ್ಯಪನ್ನ ಮೆನ್ಷನ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ನಾನು ಸ್ಟಾಪ್ ಮಾಡಿದೆ. ಗೊತ್ತಾಗಲಿಲ್ಲ ನನಗೆ ಆವಾಗ ಸ್ಟಾರ್ಟಿಂಗು. ಆಮೇಲೆ ಅನ್ನಿಸ್ತು ಎಲ್ಲೋ ಇಲ್ಲ ತಪ್ಪು ಮಾಡ್ತಾಯಿದ್ದೀನಿ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಯಾವ ದುಡ್ಡಿನ ಆಸೆಗೂ ಬೇಡ, ಯಾವ ಸವಸನೂ ಬೇಡ. ಮಾಡಿದರೆ ಜೆನ್ಯೂನ್ ಆಗಿರಬೇಕು, ಇಲ್ಲಾಂದರೆ ಮಾಡಲೇಬಾರ್ದು ಅಂತ ಒಂದು ಏನು ಬರುತ್ತೆ ನನಗೆ ಪ್ರಮೋಷನ್, ನಾನು ಎಲ್ಲನೂ ಕ್ಯಾನ್ಸಲ್ ಮಾಡ್ತೀನಿ. ಒಂದು ದಿನ ಬರೋ ಒಂದು ದುಡ್ಡಿಗೆ 1000 ಜನ ಇಟ್ಟಿರೋ ನನ್ನ ಮೇಲೆ ನಂಬಿಕೆನ ನಾನು ಕಳ್ಕೊಳ್ಳೋಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ್. ಇದನ್ನು ನಾನು ಫ್ರ್ಯಾಂಕ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದಿನ ದುಡ್ಡು ಬರುತ್ತೆ, ಬಟ್ ಅದನ್ನು ನಂಬಿ ಎಷ್ಟೋ ಜನ ತೊಗೊಂಡು ಮೋಸ ಹೋಗಿ ಆಮೇಲೆ ನನ್ನಾಗೆ ಸುಮಾರು ಜನ ಬೈಕೊಳ್ಳೋರು ಕೂಡ ಇರ್ತಾರೆ. ಆ ಥರ ಬೈಕೊಂಡು ನೀವು ಹಾಕೋ ಶಾಪಗಳು ನನಗೆ ತಟ್ಟಬಾರ್ದು. ಹಾಗಾಗಿ ಅಂಥ ಒಂದು ಪ್ರಮೋಷನ್ ನನಗೆ ಬೇಡ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಸ್ಕಿನ್ನಿಗೆ, ಹೇರ್ಗೆ ಈ ಆಯಿಲ್ ಹಚ್ಚಿ, ಈ ಕ್ರೀಮ್ ಹಾಕಿ, ಇದನ್ನು ಹಾಕಿ, ಅಥವಾ ನಿಮಗೆ ಮುಖದಲ್ಲಿ ಪಿಂಪಲ್ಸ್ ಇದ್ದರೆ ಹಿಂಗಾಗತ್ತೆ ಹಂಗಾಗತ್ತೆ ನಾನು ಮಾಡಲ್ಲ ಫ್ರೆಂಡ್ಸ್. ನಾನು ಇರೋವರೆಗೂ ಮಾಡಲ್ಲ. ಬಟ್ ಮಾಡೋರನ್ನ ನಾನು ತಪ್ಪು ಅಂತಲೂ ಕೂಡ ಹೇಳಲ್ಲ. ಯಾರೋ ದಯವಿಟ್ಟು ಇದ್ರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ಬೇಡಿ. ಅವರವರ ಒಂದು ಅನಿಸಿಕೆ ಅಭಿಪ್ರಾಯದಲ್ಲಿ ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ. ಬಟ್ ಅವರಿಗಾಗಿದ್ದು ನನಗೆ ಆಗುತ್ತೆ ಅನ್ನೋ ಥರ ಅಲ್ಲ. ಬಟ್ ಈ ಥರ ಕಂಪ್ನಿಗಳು ದೊಡ್ಡದಾಗಿ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ಕೊಳ್ಳುವಂತಹ ಕಂಪ್ನಿಗಳು ಈ ರೀತಿಯಾಗಿ ಮೋಸ ಮಾಡಿದ್ರೆ ಕಷ್ಟ. ಈಗ ನಿಜವಾಗ್ಲೂ ಕೆಲವೊಂದು ಲ್ಯಾಂಗ್ವೇಜ್ ನನಗೂ ಬರೋದಿಲ್ಲ ಮಾತಾಡೋದಕ್ಕೆ. ನನ್ನ ಮಗಳಿದ್ದಾಳೆ, ಅವ್ಳ ಕೈಲಿ ಮಾತಾಡಿಸ್ದೆ. ಅದೇ ಬರದೇ ಇರೋರು, ಊರಲ್ಲಿರೋರು, ಹಳ್ಳಿ ಕಡೆ ಇರೋರು, ನಮ್ಮ ಹಾಗೆ ಹೆಣ್ಮಕ್ಳುಗಳು ನೋಡಿ ತರಿಸ್ಕೊಬಿಟ್ಟು ಮನೇಲಿ ಹೇಳಿದ್ರೆ ಬೈತಾರೆ. ಇನ್ನು ಅದನ್ನು ಯಾವ ರೀತಿ ರಿಟರ್ನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಕಂಪ್ಲೇಂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋರು ಸುಮ್ಮನೆ ಇಟ್ಕೊಳ್ತೀವಿ. ದುಡ್ಡು ವೇಸ್ಟ್ ಅಲ್ವಾ? ಉಣ್ಣಂಗಲ್ಲ ತಿನ್ನಂಗಲ್ಲ, ಯಾವುದನ್ನೋ ಏನೋ ನೋಡಿ ಆಸೆಪಟ್ಟು ಆ ದುಡ್ಡನ್ನು ಹಾಳು ಮಾಡ್ಕೊಂಡಂಗಾಗತ್ತೆ. ಹಾಗಾಗಿ ದಯವಿಟ್ಟು ಯಾರಾದರೂ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ 100 ಸರಿ ಯೋಚನೆ ಮಾಡಿ, ಅಥವಾ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಮ ಹತ್ರ ನಿಯರ್ ಇರುವಂತಹ ಶಾಪ್ಗಳಿಗೆ ಹೋಗಿ ತಗೊಳ್ಳಿ. ಸಮ್ ಟೈಮ್ಸ್ ಈ ಥರ
ಮಿಸ್ಟೇಕ್ ಆಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಎಲ್ಲ ಸರಿನೂ ಆಗುತ್ತೆ ಅಂತಲ್ಲ. ಈಗ ಆಲ್ಮೋಸ್ಟ್ ನಾನು ತರಿಸಿರೋದ್ರಲ್ಲಿ ಎಲ್ಲ ಪ್ರಾಡಕ್ಟ್ ಸರಿಯಾಗಿ ಬಂತು, ಇವೆರಡು ಕೂಡ ಚೆನ್ನಾಗಿ ಬರಲಿಲ್ಲ. ಬಟ್ ಅದನ್ನು ನಾನು ರೀಪ್ಲೇಸ್ಮೆಂಟ್ ಹಾಕಿದಾಗ ಅವರು ರಿಟರ್ನ್ ನನಗೆ ಕೊಟ್ಟಿದ್ದಿದ್ರೆ ನಾನು ಇಷ್ಟು ಮಾತಾಡ್ತಾನೇ ಇರಲಿಲ್ಲ. ಬಟ್ ಅವರು ಅದಕ್ಕೆ ನನಗೆ ರಿಟರ್ನ್ ಏನು ಮೆಸೇಜ್ ಮಾಡಿದಾರಲ್ಲ, ಅದನ್ನು ನಾವು ಕೊಡೋಕ್ಕಾಗಲ್ಲ, ನೀವು ಯೂಸ್ ಮಾಡಿದ್ದೀರಾ ಅಂತ ಹಾಕಿದ್ರಲ್ಲ, ಆ ಕೋಪಕ್ಕೆ, ಆ ಬೇಜಾರಿಗೆ ನಾನು ಇಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಮೆನ್ಷನ್ ಮಾಡಿಕೊಂಡು ನಾವು ಈ ಸ್ಟೇಜ್ ಅನ್ನೋದು ಏನಿದೆ ಇದ್ರ ಬಗ್ಗೆ ನನಗೂ ಕೂಡ ಒಂದ್ಸರಿ ಪ್ರಮೋಷನ್ಗೆ ಬಂದಿತ್ತು, ಬಟ್ ನಾನು ಮಾಡಲಿಲ್ಲ. ನನಗೂ ಕೂಡ ಅವರು ಕಾಲ್ ಮಾಡಿ ಮೆನ್ಷನ್ ಮಾಡಿದ್ರು, ಮೆಸೇಜ್ ಮಾಡಿದರು, ಎಲ್ಲ ಮಾಡಿದರು. ಬಟ್ ನಾನು ಅವ್ರಿಗೆ ಆಗಲ್ಲ ಅಂತಲೇ ಹೇಳಿದ್ದೆ. ಬಟ್ ಎಲ್ಲರದ್ದು ರಿವ್ಯೂ ಚೆನ್ನಾಗಿತ್ತಲ್ಲ ಅಂತ ಟ್ರೈ ಮಾಡಿದೆ. ಬಟ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗೇನೆ ತೊಗೊಂಡಾಗ. ಬ್ರ್ಯಾಂಡ್ ನನಗೆ ಅದು ರಿಟರ್ನ್ ಕೇಳಿಲ್ಲ, ಅಮೌಂಟ್ ಏನಾದರೂ ರಿಟರ್ನ್ ಕೇಳಿಲ್ಲ, ರೀಪ್ಲೇಸ್ಮೆಂಟ್ ಕೇಳಿದ್ದಕ್ಕೆ ಅವ್ರ ಕಡೆಯಿಂದಂತ ಬಂದಂಥ ಒಂದು ನಾನು ಫುಲ್ ಅದು ಸ್ಟಾರ್ಟಿಂಗಿಂದನೇ ವಿಡಿಯೋ ಮಾಡಬೇಕಿತ್ತು. ಮಾಡಿದ್ರೆ ಅವ್ರು ಏನೇನು ಮಾತಾಡಿದ್ರು ಅಂತ ಸ್ಟಾರ್ಟಿಂಗಿಂದ ನಾನು ವಿಡಿಯೋ ಮಾಡಿದಿದ್ರೆ ಹಾಗೆ ಲೈವಲ್ಲಿ ವಿಡಿಯೋ ಹಾಕ್ಬೋದಿತ್ತು, ಅವ್ರು ಏನು ಹೇಳಿದರು ಅಂತ. ಅದು ಇದೂ ಮೆಸೇಜು ಹೊಟ್ಟೋಯ್ತು. ನಾನು ಮೆಸೇಜ್ ಅದೇ ವಿಡಿಯೋ ತಗೋ ಇಲ್ಲ ಸ್ಕ್ರೀನ್ಶಾಟ್ ತಗೋಬೇಕಾಗಿತ್ತು. ಅದು ಎಲ್ಲ ಹೋಯ್ತು. ನಾನು ಯಾವತ್ತು ಬಂದಿದ್ದ ದಿನನೇ ರೀಪ್ಲೇಸ್ಮೆಂಟ್ ಹಾಕಿದ್ದೀನಿ, ಬಂದಿದ್ದ ದಿನನೇ ವಿತಿನ್ ಒಂದು ಹಾಫ್ ಆನ್ ಅವರಲ್ಲಿ ರೀಪ್ಲೇಸ್ಮೆಂಟ್ ಹಾಕಿದ್ದೀನಿ ನಾನು, ಫೋಟೋಸ್ ಎಲ್ಲ ತೆಗೆದು ಮಾಡಿ. ಬಟ್ ಅವರು ಆಯ್ತಾ ನಾವು ರೀಪ್ಲೇಸ್ಮೆಂಟ್ ಅದು ಲಿಪ್ಸ್ಟಿಕ್ ಆಗಿ ಸುಮಾರು ದಿನ ಆಯಿತು, ಇದು ಮೊನ್ನೆ ಹಾಕಿದ್ದು 3 days 4 days. ಹೀಗೆಲ್ಲ ಮೋಸ ಮಾಡಬೇಡಿ ಯಾರಿಗೂ. ಓಕೆ ಫ್ರೆಂಡ್ಸ್, ಇವಾಗ ಒಂದಷ್ಟು ಕೆಲಸಗಳಿದೆ, ನಂದು ಪಾತ್ರೆಗಳೆಲ್ಲ ತೊಳಿಬೇಕು. ಪಾತ್ರೆ ತೊಳೆದು ಎಲ್ಲ ಮಾಡಿ ಕೆಲಸ ಮಾಡಿ ಮುಗಿಸ್ಬಿಟ್ಟು ಅಡುಗೆ ಮಾಡಬೇಕು. ಕೈ ನೋವು ಬಂತು. ಕೊನೆಗೂ ನನಗೆ ಸ್ಟೇಜ್ ಬ್ರ್ಯಾಂಡ್ ಏನಿದೆ ಇವರಿಂದ ಮೋಸನೇ ಆಯಿತು. ನಾನು ಎಷ್ಟೇ ರೀಪ್ಲೇಸ್ಮೆಂಟ್ ಮಾಡಿದ್ರು, ಕಂಪ್ಲೇಂಟ್ ರೇಸ್ ಮಾಡಿದ್ರು, ಕಾಲ್ ಮಾಡಿದ್ರು, ಓಕೆ ಅಂತ ಹೇಳೋದು, ಆಯಿತು ಮೇಡಮ್ ಇನ್ನು 3 ಡೇಸಲ್ಲಿ ರೀಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋದು, ಮತ್ತೆ ಕ್ಯಾನ್ಸಲ್ ಮಾಡೋದು, ಮತ್ತೆ ಅದೇ ಕೊಡ್ತಾನೆ ಇದ್ದರು. ಕೊನೆಗೆ ರೀಪ್ಲೇಸ್ಮೆಂಟ್ನೇ ಕ್ಯಾನ್ಸಲ್ ಮಾಡಿದ್ರು. ಯಾಕಂದರೆ ಒಂದು ಡೇಟ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ, ನಿಮ್ಮದು ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಟೈಮ್ ಇಲ್ಲ, ಟೈಮ್ ಓವರ್ ಆಗಿದೆ ಅಂತ ಏನೇನೋ ಹೇಳಿ ಮಾಡಿ ಕೊನೆಗೂ ಕ್ಯಾನ್ಸಲ್ ಮಾಡಿದ್ರು. ನನಗಂತೂ ಸಖತ್ತು ಕೋಪ ಬಂತು, ಬೇಜಾರಾಯಿತು. ದಯವಿಟ್ಟು ಯಾರು ಕೂಡ ಪ್ರಮೋಷನ್ನ ನೋಡಿ, ಕೆಲವೊಬ್ಬರು ಬ್ರ್ಯಾಂಡ್ ಪ್ರಮೋಷನ್ಸ್ ಕೊಡ್ತಾರಲ್ವ ನೋಡಿ, ದೊಡ್ಡ ದೊಡ್ಡ ಕಂಪ್ನಿಗಳ್ದು ಅವು ಇವು ತುಂಬ ಚೆನ್ನಾಗಿದೆ, ಹೀಗಿದೆ ಹಾಗಿದೆ ಅಂತ ಹೇಳಿ ತೊಗೊಳಕ್ಕೂ ಮುಂಚೆ 100 ಸರಿ ಯೋಚನೆ ಮಾಡಿ. ಯಾಕಂದರೆ ಕೆಲವೊಂದು ಬ್ರ್ಯಾಂಡ್ ಪ್ರಮೋಷನ್ಸ್ ಆಫರಲ್ಲಿ ಬರ್ತಾಯಿದೆ, ಹೀಗೆ ಬರ್ತಿದೆ, ಹಾಗೆ ಅಂತ ಕೊಡ್ತಾರೆ ನೋಡಿ, ಅದೆಲ್ಲನೂ ಕೂಡ ಈ ಥರ ಹಳೇ ಡೇಟ್ ಪ್ರಾಡಕ್ಟ್ಗಳೇ ಇರುತ್ತೆ. ಆದಷ್ಟು ಹುಷಾರಾಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ.